ಪೊಲೀಸ್ ಇಲಾಖೆಯ ಮುಖ್ಯಸ್ಥರು. ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆ ಇವರ ಆದೇಶದಂತೆ ಕಾರ್ಯನಿರ್ವಹಿಸುತ್ತೆ. ಸೊ ಅಂತಹ ಮುಖ್ಯಸ್ಥರ ಪದಗ್ರಹಣಕ್ಕೆ ಬರಲಿಲ್ಲ ಏಕೆ? ಪ್ರಶಾಂತ್ ಕುಮಾರ್ ಠಾಕೂರ್ ಸೇವಾ ಹಿರಿತನದಲ್ಲಿ ಸಲೀಂ ಅವರಿಗಿಂತ ಪ್ರಶಾಂತ್ ಕುಮಾರ್ ಠಾಕೂರ್ ಹಿರಿಯರು. ಸೀನಿಯಾರಿಟಿಯ ಆಧಾರದಲ್ಲಿ DGIG ಹುದ್ದೆಯನ್ನು ಬಯಸಿದ್ರು ಪ್ರಶಾಂತ್ ಠಾಕೂರ್. ಸೀನಿಯಾರಿಟಿಗೆ ಬೆಲೆ ಕೊಡಬೇಕೆಂದು ಮನವಿ ಮಾಡಿದ್ದ ಠಾಕೂರ್ಗೆ ಹಿನ್ನಡೆ. ಆದರೆ ತನ್ನದೇ ಕಾರಣಕ್ಕೆ ಸಲೀಂ ಅವರನ್ನು ಆಯ್ಕೆ ಮಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ. ಹೀಗಾಗಿ ಬೇಸರ ಮಾಡಿಕೊಂಡಂತಹ ಪ್ರಶಾಂತ್ ಠಾಕೂರ್ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾದರು. ತನ್ನ ಕೆಳಗಿನ ಅಧಿಕಾರಿಗೆ ಮಣೆ ಹಾಕಿದ್ದಕ್ಕೆ ಠಾಕೂರ್ ಅವರಿಗೆ ಬೇಸರ. ಇಂಥದ್ದೇ ಕಾರಣಕ್ಕೆ ಹಲವು IPS ಅಧಿಕಾರಿಗಳು ಗೈರಾಗಿದ್ದಾರೆ. ರಜೆ ಮೇಲಿದ್ದ ಕಾರಣ ಮಾಲಿನಿ ಕೃಷ್ಣಮೂರ್ತಿ ಅವರು ಗೈರಾಗಿದ್ದಾರೆ, ಕಾರಾಗೃಹ ವಿಭಾಗದ ಮುಖ್ಯಸ್ಥರು. ಇನ್ನು ಕೆಲವರಿಗೆ ಪದಗ್ರಹಣದ ಮಾಹಿತಿ ಕೂಡ ಇರಲಿಲ್ಲ. ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಆದರೆ ಸಂಜೆ 5:45 ನಿಮಿಷ ಆದರೂ ಕೂಡ ಯಾವ ಅಧಿಕಾರಿಗಳಿಗೆ ಮಾಹಿತಿ ಹೋಗಬೇಕಿತ್ತು ಇಂಥದ್ದೊಂದು ಪದಗ್ರಹಣ ಕಾರ್ಯಕ್ರಮ ಇದೆ ಅಂಥೇಳಿ ಅದಕ್ಕೆ ಬಂದಿರಲಿಲ್ಲ. ಪ್ರಭಾರಿ ನೇಮಕ ಎನ್ನುವುದನ್ನು ಮುಂದಿಟ್ಟುಕೊಂಡು ಕೆಲವರು ಗೈರಾಗಿದ್ದರು. ಪ್ರಭಾರಿ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅಂತ. ಹೊಸ DGIG ನೇಮಕ ಆಗೋವರೆಗೆ ಇವರು ಅಂಥೇಳಿ ಪ್ರಭಾರಿ ಅಂದ್ರೆ ಅದರ ಅರ್ಥ ಹಾಗೆ. ಹೊಸ DGIG ನೇಮಕ ಆಗುವವರೆಗೆ ಡಾಕ್ಟರ್ MA ಸಲೀಂ ಅವರು ಅಂಥೇಳಿ ಪ್ರಭಾರಿ ಅಂದರೆ. ಸೊ ಆ ಕಾರಣಕ್ಕೋಸ್ಕರ ಇವರೇನು ಪರ್ಮನೆಂಟ್ ಆಗಿ ಈ ಸೀಟಲ್ಲಿ ಇರೋ ಲಕ್ಷಣ ಕಾಣಿಸ್ತಾ ಇಲ್ಲ, ಸರ್ಕಾರ ಬೇಕಾದರೆ ಹೊಸಬ್ರನ್ನ ತಂದು ಕೂರಿಸ್ಬೋದು ಎನ್ನುವಂಥ ಕಾರಣ ಏನಿತ್ತು, ಊಹೆ ಏನಿದೆ, ಆ ಕಾರಣಕ್ಕೋಸ್ಕರನೂ ಕೂಡ ಕೆಲವು ಅಧಿಕಾರಿಗಳು ನಿನ್ನೆ ಠಾಕೂರ್ ಡಾಕ್ಟರ್ MA ಸಲೀಂ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಇನ್ನು ಕೆಲವರಿಗೆ ಮಾಹಿತಿ ಸಿಕ್ಕಿರಲಿಲ್ಲ. ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಇದ್ದಿದ್ದು. ಸಂಜೆ 5:45 ಆದರೂ ಕೂಡ ಪದಗ್ರಹಣ ಕಾರ್ಯಕ್ರಮದ ಕುರಿತು ಮಾಹಿತಿ ಸಿಕ್ಕಿರಲಿಲ್ಲ. ನಿನ್ನೆ ಅಲೋಕ್ ಮೋಹನ್ ನಿವೃತ್ತರಾಗಿದ್ದಂಥದ್ದು. ಅಲೋಕ್ ಮೋಹನ್ ಅವರು ಆ್ಯಕ್ಚುಲಿ ಏಪ್ರಿಲ್ 30ನೇ ತಾರೀಕು ನಿವೃತ್ತರಾಗಬೇಕಿತ್ತು. ಹಿಂದಿನ DG ನಿನ್ನೆ ನಿವೃತ್ತರಾಗಿದ್ದಂಥವ್ರು. ಆದರೆ ಸರ್ಕಾರ ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರ ಅವಧಿಯನ್ನು 21 ದಿನಗಳವರೆಗೆ ವಿಸ್ತರಣೆ ಮಾಡಿತು. ಅಲೋಕ್ ಮೋಹನ್ ಅವರಿಗೆ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟರು. ಹಾಗಾಗಿ ಮೇ 21ರವರೆಗೆ ಅಲೋಕ್ ಮೋಹನ್ ಅವರು DGP ಆಗಿದ್ದರು. ಅದರಿಂದ ಏನು ಲಾಭ ಆಯಿತು ಅಲೋಕ್ ಮೋಹನ್ ಅವರಿಗೆ ಅಂತ ಹೇಳಿದ್ರೆ 2 ವರ್ಷ ಪೂರೈಕೆ ಆಯಿತು. ಅಲೋಕ್ ಮೋಹನ್ ಅವರ ಅವಧಿ ಏನಿದೆ, ಸೇವಾವಧಿ ಆ್ಯಸ್ ಎ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ DGIGP ಆಗಿ ಅದು 2 ವರ್ಷ ಪೂರೈಕೆಯಾಗಿದೆ. ಸುಪ್ರೀಂ ಕೋರ್ಟ್ನ ನಿಯಮ ಇರುವಂಥದ್ದೇನು ಅಂತ ಹೇಳಿದ್ರೆ ಮಿನಿಮಮ್ 2 ವರ್ಷ ಇರಬೇಕು ಅಂಥೇಳಿ. ಪೊಲೀಸ್ ಇಲಾಖೆ ಯಾವುದೇ ರಾಜ್ಯದ DGIGP ಅವರು ನೇಮಕಗೊಳ್ಳುವಂತಹ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ 2 ವರ್ಷಗಳ ಅವಧಿ ಇರಬೇಕು ಅವರಿಗೆ ಎನ್ನುವಂತಹ ಗೈಡ್ಲೈನ್ಸನ್ನು ಪ್ರಕಾಶ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಆ ಗೈಡ್ಲೈನ್ಸನ್ನು ನಾವು ಪಾಲನೆ ಮಾಡಬೇಕು. ಆ ಗೈಡ್ಲೈನ್ಸನ್ನು ಪಾಲನೆ ಮಾಡುವ ಸಂದರ್ಭದಲ್ಲಿ ಕರ್ನಾಟಕದ ಪೊಲೀಸ್ ಕಾಯ್ದೆ ಏನಿದೆ ಅದಕ್ಕೆ ನಾವು ತಿದ್ದುಪಡಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು 2019ರಲ್ಲಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿತ್ತು. ಏನು ಅಂತ ಹೇಳಿದ್ರೆ ಕನಿಷ್ಠ 2 ವರ್ಷಗಳ ಸೇವಾವಧಿ ಏನಿದೆ DGIGP ಆಗಿ ಅಂದರೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ, ಆ ಗೈಡ್ಲೈನ್ಸ್ ಏನಿತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಗೈಡ್ಲೈನ್ಸ್ ಏನಿದೆ ನಾವು ಅದನ್ನು ಪಾಲನೆ ಮಾಡ್ತೀವಿ ಎನ್ನುವಂತಹ ಅಫಿಡವಿಟನ್ನು ಕೂಡ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಸಾಕಷ್ಟು ಕಾನೂನಾತ್ಮಕ ಅಂಶಗಳಿರುವಂಥದ್ದಿಲ್ಲಿ. ಹೀಗಾಗಿ ಅಲೋಕ್ ಮೋಹನ್ ಅವರು ಏಪ್ರಿಲ್ 30ನೇ ತಾರೀಕು ಒಂದು ವೇಳೆ ಅವರು ನಿವೃತ್ತರಾಗಿದ್ದಿದ್ರೆ, ಅವರ ನಿವೃತ್ತಿಯ ದಿನ ಇದ್ದಿದ್ದು ಏಪ್ರಿಲ್ 30ನೇ ತಾರೀಕು, ಆವಾಗ 2 ವರ್ಷ ಪೂರೈಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಮೇ 21ರವರೆಗೆ ಅಂದರೆ 21 ದಿನ ಎಕ್ಸ್ಟೆನ್ಷನ್ ಮಾಡಿ 2 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ. ಈಗ ಡಾಕ್ಟರ್ MA ಸಲೀಂ ಅವರನ್ನು DGIGP ಆಗಿ ನೇಮಕ ಮಾಡಿದ್ದಾರೆ. ಇವರ ಅವಧಿ ಮುಂದಿನ ವರ್ಷ ಕೊನೆಯಾಗತ್ತೆ. 2026ರಲ್ಲಿ ಇವರ ಅವಧಿ ಕೊನೆಯಾಗತ್ತೆ. ಅಲೋಕ್ ಮೋಹನ್ ಅವರಿಗಿಂತ ಹಿಂದೆ ಇದ್ದಂತಹ ಪ್ರವೀಣ್ ಸೂದ್, ಈಗ ಕೇಂದ್ರೀಯ ತನಿಖಾ ದಳ CBIನ ಮುಖ್ಯಸ್ಥರು ಪ್ರವೀಣ್ ಸೂದ್ ಅವರು ಕೂಡ 2 ವರ್ಷವನ್ನು ಪೂರೈಕೆಯನ್ನು ಮಾಡಿದರು ಹುದ್ದೆಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.